ನಿರ್ಮಲಾ ಸೀತಾರಾಮನ್ ಅವರ ಬಜೆಟಲ್ಲಿ ಹುಸಿ ಆಯಿತಾ ಅಥವಾ ಅವ್ರು ಅಂದ್ಕೊಂಡಂಗೆ ಆಯಿತಾ? ಹಾಗೆ ಅವ್ರು ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡಿದ್ರು, ಹಾಗೆ ಪ್ರೊಫೆಸರ್ ರೀತಿಯಲ್ಲಿ ರುದ್ರಮೂರ್ತಿ ಸರ್ ಇದ್ದಾರೆ, ಸ್ಟೂಡೆಂಟ್ಸ್ಗಳ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಅವರ ಕ್ವಶನ್ಸ್ಗಳು ಏನು ಅನ್ನುವಂಥದ್ದನ್ನು ಅವ್ರನ್ನೇ ಕೇಳ್ತಾ ಹೋಗೋಣ. ಯಾರು ಫಸ್ಟು ಕ್ವಶನ್ ಮಾಡ್ತೀರಾ? ನಿಮ್ಮದು ಏನೇ ಡೌಟ್ಸ್ ಇದ್ರೆ ಕೇಳಿ. ಟ್ಯಾಕ್ಸ್ ಬಗ್ಗೆ ಆ್ಯಕ್ಚುಲಿ ಎಜುಕೇಷನ್ಗೆ ಅಂತ ಹೇಳಿ ತುಂಬ ಕಡಿಮೆ ಇದೆ ಸರ್. ಯಾಕೆಂದರೆ ಲಾಸ್ಟು ನಾವು 5 to 6 ಇಯರಿಂದ ನೋಡಿದ್ರೆ ಬರೀ 4 to 4.5% ಅಷ್ಟೇ ಆವ್ರೇಜ್ GDP ಎಜುಕೇಷನ್ಗೆ ಅಂತ ಇಡ್ತಾ ಇರೋದು. ಮತ್ತು ಅದು ಆ್ಯಕ್ಚುಲಿ ಕೊಠಾರಿ ಕಮಿಷನ್ ನಿಮ್ಗೆ ಗೊತ್ತಿರಬೇಕು, 1966 ಮಿನಿಮಮ್ 6% ಅಂತ GDP ಇಡಬೇಕಂತ ಹೇಳಿದ್ರು. ಆವಾಗ 1966 ಅವಾಗ ಪಾಪ್ಯುಲೇಷನ್ನು 52 crores ಪಾಪ್ಯುಲೇಷನ್ ಇತ್ತು. ಪ್ರೆಸೆಂಟ್ ಪಾಪ್ಯುಲೇಷನ್ ಇಂಡಿಯಾದು 142 crores ಪಾಪ್ಯುಲೇಷನ್ ಇದೆ. ಆದರೆ ಡೇ ಬೈ ಡೇ ನೋಡಿದ್ರೆ ನಾವು ಎಜುಕೇಷನ್ಗೆ ಅಂತೇಳಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾನೇ ಇಲ್ಲ. ಅದು ಸೆಂಟ್ರಲ್ ಯೂನಿಯನ್ ಬಜೆಟಲ್ಲಿರ್ಬೋದು, ಸ್ಟೇಟ್ ಬಜೆಟಲ್ಲಿರ್ಬೋದು. ಎಜುಕೇಷನ್ಗೆ ಅಂತ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಪ್ಲಸ್ ಏನಿದು ಒಂದು ಕನ್ಕರೆಂಟ್ ಚಾರ್ಜ್, ಇದು ಕನ್ಕರೆಂಟ್ ಲಿಸ್ಟಲ್ಲಿದೆ. ಇದು ಸ್ಟೇಟ್ ಲಿಸ್ಟು ಅಲ್ಲ ಮತ್ತು ಯೂನಿಯನ್ ಲಿಸ್ಟು ಅಲ್ಲ, ಕನ್ಕರೆಂಟ್ ಲಿಸ್ಟ್. ಎಜುಕೇಷನ್ ಬರೋದು ಕನ್ಕರೆಂಟ್ ಲಿಸ್ಟ್. ಅದರಲ್ಲಿ ಇದನ್ನು ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ನೀವು ನೋಡ್ತಾ ಇರ್ಬೋದು. ಅದರಲ್ಲಿ ನೋಡಿ ಇವತ್ತು 1.48 crores ಅಂತ ಹೇಳಿ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀರಾ. ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಇಷ್ಟಿದೆ. ಮತ್ತು ಇಲ್ಲಿ ನೀವು ಪ್ರೆಸೆಂಟ್ ನೋಡಬೇಕಾದ್ರೆ ಸಿಲಬಸ್ ನಾವು ನೋಡಬೇಕಾದ್ರೆ ಔಟ್ಡೇಟೆಡ್ ಸಿಲಬಸ್ ಇದೆ ಪ್ರತಿಯೊಂದು ವರ್ಗದಲ್ಲೂ ಅಷ್ಟೇ. ಈ ಸ್ಕೂಲ್ ಎಜುಕೇಷನ್ ಇರ್ಬೋದು, ಕಾಲೇಜ್ ಎಜುಕೇಷನ್ ಇರ್ಬೋದು, ಪ್ರೆಸೆಂಟು ಮತ್ತು ಫ್ಯೂಚರ್ಗೆ ಯಾವ ರೀತಿ ಸಿಲಬಸ್ ಬೇಕು ಮತ್ತು ನೆಕ್ಸ್ಟ್ 5-10 years 20 yearsಗೆ ನಾವು ನೋಡಿರ್ಬೇಕು. ಇವಾಗ ರೋಬೋಟಿಕ್ಕು ಮತ್ತು ಮಿಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಥರ ಎಲ್ಲ ಡಿಫ್ರೆಂಟ್ ಹೊಸ ಟೆಕ್ನಾಲಜಿ ಬರ್ತಾಯಿದೆ. ಆದರೆ ಔಟ್ಡೇಟೆಡ್ ಸಿಲಬಸ್ ಇಟ್ಕೊಂಡು ಎಜುಕೇಷನ್ಗೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ನೀವು ನೋಡಬೇಕು ಮತ್ತು ಹಳ್ಳಿ ಕಡೆ ಎಲ್ಲ ಹೋದರೆ ನೀವು ಕಾಲೇಜಸ್ ಯಾವ ರೀತಿ ಇದೆ. ನೀವು ಅಲ್ಲಿ ಹೋದರೆ ಕೆಲವೊಂದು ಸ್ಕೂಲ್ಸಲ್ಲಿ ಲ್ಯಾಬ್ಸ್ ಇಲ್ಲ, ಲ್ಯಾಬ್ ಟೆಕ್ನಾಲಜಿ ಇಲ್ಲ, ಮತ್ತು ಬೇಸಿಕ್ ಡ್ರಿಂಕಿಂಗ್ ವಾಟರ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಬಿಲ್ಡಿಂಗ್ ಫೆಸಿಲಿಟೀಸ್, ಯಾವ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಫುಲ್ ಹಿಂದೆ ಉಳಿದಿದೆ. ಮತ್ತು ಲಾಸ್ಟ್ ನಾವು 10 to 15 yearsಯಿಂದ ನೋಡಿದ್ರೆ ನಾವು ಸ್ಟೇಟ್ ಇರ್ಬೋದು ಮತ್ತು ಸೆಂಟರ್ ಇರ್ಬೋದು, ಯಾವುದೇ ರೀತಿ FDA ನಾವು ತೊಗೊಂಬರೋದ್ರಲ್ಲಿ ತುಂಬ ಹಿಂದೆ ಉಳಿದಿದ್ದೀವಿ. ಸ್ಟೇಟ್ ಇರ್ಬೋದು, ಇದು ಮತ್ತು ಯೂನಿಯನ್ ಇರ್ಬೋದು. ಇದಕ್ಕೆಲ್ಲ ನಿಮ್ಮ ಸೊಲ್ಯೂಷನ್ಸ್ ಏನು ಹೇಳ್ತೀರಾ ಇದಕ್ಕೆ? ಗೌರ್ಮೆಂಟು ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ನಾನು ಪ್ರೊಫೆಸರು ಅಥವಾ ಟೀಚರು ಅವ್ರ ಸ್ಟೂಡೆಂಟ್ಸು ಅನ್ನೋದು ಇಲ್ಲವೇ ಇಲ್ಲ. ನಾನು ಸ್ಟೂಡೆಂಟೇ, ಅವರಿಂದ ಖಂಡಿತವಾಗ್ಲೂ ಅನೇಕ ವಿಚಾರಗಳನ್ನು ತಿಳ್ಕೊಳ್ತೀನಿ, ಕಲಿತೀನಿ. ಹಾಗೂ ಮುಖ್ಯವಾಗಿ ಇವಾಗ ತಾನೇ ತಮ್ಮ ಹೆಸರು ಕೇಳ್ಬೋದಾ? ಕಾಂತ್ ಕುಮಾರ್. ಸೊ ಕಾಂತ್ ಕುಮಾರ್ ಅವ್ರು ಹೇಳ್ದಂಗೆ ಎಜುಕೇಷನ್ನಿನ ಏನು ಇನ್ವೆಸ್ಟ್ಮೆಂಟ್ಸ್ ಆನ್ ಎ ಪರ್ಸೆಂಟೇಜ್ ಆಫ್ GDP ನೋಡೋದಾಯಿತು ಅಂದರೆ ಅವ್ರು ಹೇಳ್ದಂಗೆ ಈಗಿರುವಂಥ ರೇಟ್ಸ್ ಏನಿದೆ 3%, 4% ಇದೆಲ್ಲ ಖಂಡಿತವಾಗ್ಲೂ ಸಾಲದು. ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿ ಏನಾಗ್ತಾ ಇದೆ, ಒಂದು ಕಡೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರತಿ ವರ್ಷ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೊರಗಡೆ ಎಷ್ಟು ಜನ ಬರ್ತಿದ್ದಾರೆ, ಅವ್ರಿಗೆ ಈಕ್ವಲಿ ಕೆಲಸಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಎಜುಕೇಷನ್ ಸಿಸ್ಟಮಲ್ಲೇ ಅನೇಕ ಬದಲಾವಣೆಗಳನ್ನು ಮಾಡಬೇಕು. ಯಾಕಂದರೆ ಮೆಕೆನ್ಲೆ ಟೈಮಲ್ಲಿ ಬಂದಿರುವಂಥ ಎಜುಕೇಷನ್ ಏನಿದೆ ಬ್ರಿಟಿಷರ ಕಾಲದ್ದು, ಅದು ಇವತ್ತಿಗೂ ಕೂಡ ಕಂಟಿನ್ಯೂ ಹಾಕ್ಕೊಂಡೇ ಹೋಗಿದೆ. ಸೊ ಆರ್ ವಿ ಕ್ರಿಯೇಟಿಂಗ್ ಆಂಟ್ರಪ್ರಿನಿಯರ್ಸ್ ಆರ್ ಆರ್ ವಿ ಕ್ರಿಯೇಟಿಂಗ್ ಓನ್ಲಿ ಲೋಯರ್ ಲೆವೆಲ್ ಜಾಬ್ ಮಾಡುವಂಥ ಪೀಪಲ್ಗಳನ್ನು ನಾವು ಮಾಡ್ತಿದ್ದೀವ? ಆಮೇಲೆ ಇಲ್ಲಿ ಇನ್ನೊಂದೇನಾಗಿದೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಯಾವ ಲೆವೆಲ್ಗೆ ಆಗ್ತಾ ಇದೆ, ಇಂಡಸ್ಟ್ರಿಗೂ ಮತ್ತು ಅಕಾಡೆಮಿಕ್ಗೂ ಇರುವಂಥ ವ್ಯತ್ಯಾಸವನ್ನು ಆರ್ ಯು ಏಬಲ್ ಟು ಬ್ರಿಡ್ಜ್? ಆಮೇಲೆ ಇವತ್ತು ಸೆಕೆಂಡ್ರಿ ಲೈನ್ ಆಫ್ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಾಡೆಮಿಕ್ ಏನೋ ಇದೆ, ಅವ್ರು ನಾಳೆ ಕೆಲಸಕ್ಕೆ ಸೇರಿದ್ರೆ ಮಾಡೋದೇ ಏನೋ ಇದೆ. ಆ ಗ್ಯಾಪ್ ಏನಿದೆ ಅದನ್ನು ಖಂಡಿತವಾಗ್ಲೂ ಸರ್ಕಾರ ಬ್ರಿಡ್ಜ್ ಮಾಡಬೇಕು. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಹಾಗೂ ನಮ್ಮಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಇದ್ರ ಕಡೆ ಖಂಡಿತ ಗಮನ ಕೊಡಬೇಕು. ಯಾಕೆ ಅಂದರೆ ಎಜುಕೇಷನ್ ಸಿಸ್ಟಮ್ ಎಲ್ಲಿ ಇಂಪ್ರೂವ್ ಆಗುತ್ತೆ ಹಾಗೂ ಗೌರ್ಮೆಂಟಿನ ಸ್ಪೆಂಡಿಂಗ್ ಎಜುಕೇಷನ್ಗೆ ಯಾವಾಗ ಇಂಪ್ರೂವ್ ಆಗುತ್ತೋ ಅದು ಎಕ್ಸ್ಪೆಂಡಿಚರ್ ಆಗೋದಿಲ್ಲ, ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಜನಕ್ಕೇನು ಅರ್ಥ ಆಗಬೇಕು, ಎಕ್ಸ್ಪೆಂಡಿಚರ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಇವಾಗ ನಾನು ಇವತ್ತು ಕೂಡ ಇವಾಗ ಈ ಫಿಸಿಕಲ್ ಡೆಫಿಸಿಟ್ ಏನು ಮಾತಾಡ್ತಿದ್ದೆ ಅದರಲ್ಲಿ ಒಂದು ಉದಾಹರಣೆ ಕೊಟ್ಟೆ. ಈಗ ನೀವು 100 ರೂಪಾಯಿ ರೆವಿನ್ಯೂಗೆ 105 ರೂಪಾಯಿ ಖರ್ಚು ಮಾಡಿ ತೊಂದರೆ ಇಲ್ಲ. ಆದರೆ ಆ 105 ರೂಪಾಯಿಯನ್ನು ನಾನೊಂದು ಆಸ್ತಿ ತೊಗೊಳ್ತಾ ಇದ್ದೀನಿ ಅಥವಾ ನಾನೊಂದು ಲೋನ್ ತೊಗೊಂಡಿದ್ದೀನಿ, ದಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ಆನ್ ಅಸೆಟ್ ಅನ್ಕೊಳ್ಳಿ, ಅದು ಪರವಾಗಿಲ್ಲ. ಬಟ್ ಇಫ್ ಯು ಆರ್ ಟೇಕಿಂಗ್ ಲೋನ್ ಟು ಗೋ ಅಂಡ್ ಸ್ಪೆಂಡ್ ಅ ಪಾರ್ಟಿ ಇನ್ ಗೋವಾ, ಅದು ಖಂಡಿತ ಒಳ್ಳೆಯದಲ್ಲ. ಸೊ ಎಕ್ಸ್ಪೆಂಡಿಚರ್ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ ನಾನು. ವೆನ್ ಎವರ್ ಯು ಪುಟ್ ಮನಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಆಮೇಲೆ ಡೋಂಟ್ ಗಿವ್ ಅ ಫಿಶ್ ಟು ಅ ಪರ್ಸನ್, ಟೆಲ್ ಹಿಮ್ ಹೌ ಟು ಕ್ಯಾಚ್ ದಟ್ ಫಿಶ್. ಸೊ ಅದಿದ್ದಾಗ ಏನಾಗುತ್ತೆ, ಸಸ್ಟೈನ್ಡ್ ಗ್ರೋತ್ ಆಗುತ್ತೆ. ಇಲ್ಲಾಂದರೆ ತಾತ್ಕಾಲಿಕವಾಗಿ ಒಂದು ಸಲ ನೀವು ಅವರಿಗೆ ಬೆನಿಫಿಟ್ ಕೊಡ್ತೀರ ಹೊರತು ಅವರು ಸಸ್ಟೈನ್ಡ್ ಆಗಿ ದೇ ಕೆನಾಟ್ ಕಂಟಿನ್ಯೂ. ಸೊ ಇದೆಲ್ಲ ನೋಡಿದ್ರೆ ನನ್ನ ಕಡೆಯಿಂದ ಈ ಸಲದ ಬಜೆಟ್ನಲ್ಲಿ ಸ್ಪೆಸಿಫಿಕ್ ಆಗಿ. ಆಮೇಲೆ ಇನ್ನೊಂದು ಹೇಳಬೇಕು,
ಐ ಆಮ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ದ NDA ಗೌರ್ಮೆಂಟ್. ನಾನು ನಿಮ್ಮ ಥರನೇ ಈ ಥರ ಬದಲಾವಣೆಗಳನ್ನು ನಿರೀಕ್ಷಿಸಿಕೊಂಡು ನೀವು ನಮ್ಮ ಧ್ವನಿಯನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ನೋಡುವಂತಹ ಸರ್ಕಾರಿ, ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ಇನ್ನೊಬ್ಬರಾಗಲಿ, ಅವ್ರಿಗೊಂದು ಮಾಹಿತಿ ಸಿಗುತ್ತೆ. ಇವತ್ತು ಜನಕ್ಕೆ ಏನು ಬೇಕಾಗಿದೆ, ನಾವು ಜನಕ್ಕೆ ಏನು ಕೊಡ್ತಾ ಇದ್ದೀವಿ, ಅಲ್ಲಿ ಕರೆಕ್ಷನ್ ಖಂಡಿತವಾಗ್ಲೂ ಬರಬೇಕು. ಸೊ ಐ ಅಗ್ರಿ ವಿತ್ ಹಿಮ್. ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್ ಅದು ಎಕ್ಸ್ಪೆಂಡಿಚರ್ ಅಲ್ಲ, ಇನ್ವೆಸ್ಟ್ಮೆಂಟು. ಅದರ ಕಡೆ ಖಂಡಿತವಾಗ್ಲೂ ಎರಡೂ ಸರ್ಕಾರ ಗಮನ ಕೊಡಬೇಕು. ಆಮೇಲೆ ಈ ಸಲದ ಬಜೆಟ್ನಲ್ಲಿ ತಾವು ನೋಡೋದಾದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಷನ್ಗೆ ಅಂತಲೇ ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಆ ಎನ್ವಿರಾನ್ಮೆಂಟು ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತಾ ಇದೆ, ಸ್ಕಿಲ್ಡ್ ಪೀಪಲ್ ಎಲ್ಲರೂ ಕೂಡ ಇಂಡಿಯಾ ಬಿಟ್ಟು ಬೇರೆ ಕಡೆ ಯಾಕೆ ಹೋಗ್ತಿದ್ದಾರೆ ಅಂದರೆ ಅಲ್ಲಿ ಎನ್ವಿರಾನ್ಮೆಂಟ್ ಏನದು. ಎನ್ವಿರಾನ್ಮೆಂಟ್ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರ್ಬೋದು, ಗೌರ್ಮೆಂಟ್ ಎಂಕರೇಜ್ಮೆಂಟ್ಗಳಾಗಿರ್ಬೋದು. ಆಮೇಲೆ ಎಸ್ಪೆಷಲಿ R&D ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏರಿಯಾಲಿ ಏನಾಗುತ್ತೆ, ನೀವು 10 R&D ವರ್ಕ್ ಮಾಡಿದ್ರೆ ಅದರಲ್ಲಿ 8-9 ಫೇಲ್ಯೂರ್ ಆಗುತ್ತೆ. ಬಟ್ ಆರ್ ಯು ರೆಡಿ ಟು ಇನ್ವೆಸ್ಟ್ ಅಂಡ್ ವೆಯ್ಟ್ ಫಾರ್ ದ ಟೈಮ್ ಪೀರಿಯಡ್ ಅನ್ನೋದು ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ಐದರ್ ಇಟ್ ಈಸ್ ಓನ್ಲಿ ಚೈನಾ ಆರ್ ಇಟ್ ಈಸ್ ಅಮೆರಿಕಾ. ಆಮೇಲೆ ನಾನು ಈಗ ತಾನೇ ನೋಡ್ತಾ ಹೇಳ್ತಾ ಇದ್ದೆ, ಒಂದು ಕಮೆಂಟಲ್ಲಿ ಹೇಳಿದ್ರು, ಈ ಡೀಪ್ ಸೀಕ್ ಅಂತ ಏನಿದೆ ಆ ಚೈನಾದ್ರಲ್ಲಿ AI ಇದೆಲ್ಲ ಏನು ಬದಲಾವಣೆ ನೋಡ್ತಿದ್ದೀವಿ, ಅದು ಅಲ್ಲೆಲ್ಲ ನಡೀತಾ ಇದ್ರೆ ಇಂಡಿಯಾಲ್ ಡೀಪ್ ಸೀಕ್ ಇದೆಲ್ಲ ಯಾವುದೂ ಇಲ್ಲ. ನಾವು ಈ ಎನ್ವಿರಾನ್ಮೆಂಟನ್ನು ಖಂಡಿತವಾಗ್ಲೂ ಇಲ್ಲಿ ಕ್ರಿಯೇಟ್ ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಮಲ್ಲಿರುವ ಸ್ಕಿಲ್ಡ್ ಪೀಪಲ್ಲು ಕೂಡ ದೇಶ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡ್ತಾರೆ. ಅದಕ್ಕೂ ಬೇರೆ ಈಗ ಸಪ್ರೇಟ್ ಆಗಿ ಇನ್ನೂ ಹೆಚ್ಚಿನ ಹಣವನ್ನು ಕೊಡ್ತಾ ಇದ್ದಾರೆ, ಸಬ್ಸಿಡಿನೂ ಕೂಡ ಕೊಡ್ತಾ ಇದ್ದಾರೆ.